ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಒಂದು ಕಡೆ ಎಷ್ಟು ಕೆರಿಯರ್ ಬೆಸ್ಟ್, ಇನ್ನೊಂದು ಕಡೆ ಸ್ಟೋರಿ ಏನಿದೆ ಸಿನಿಮಾ ಅರ್ಥನೇ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಕೆಲವರು ಟಾಕ್ಸಿಕ್ ಅನ್ನ ವರ್ಷದ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಇದೆ, ನಿಜವಾಗ್ಲೂ ಸಿನಿಮಾ ಕೆಟ್ಟಿದ್ಯಾ, ಚೆನ್ನಾಗಿಲ್ವಾ, ಅಥವಾ ನಾವು ಈ ಸಿನಿಮಾವನ್ನ ನೋಡಬೇಕಾದ ರೀತಿಲೇ ನೋಡ್ತಾ ಇಲ್ವಾ? ಇವತ್ತು ಟಾಕ್ಸಿಕ್ ಬಗ್ಗೆ ಫ್ಯಾನ್ ಆಗಿ ಅಲ್ಲ, ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಮಾತಾಡ್ತೀನಿ. ಮೊದಲನೇದಾಗಿ ಟಾಕ್ಸಿಕ್ ಕತೆ ಏನು? ಸ್ಪಾಯ್ಲರ್ ಇಲ್ಲದೆ ಹೇಳ್ಬೇಕಂದ್ರೆ ಟಾಕ್ಸಿಕ್ ಒಂದು ಸಿಂಪಲ್ ಗ್ಯಾಂಗ್ಸ್ಟರ್ ಸ್ಟೋರಿ ಅಲ್ಲ. ಇದು ಒಂದು ಗ್ಯಾಂಗ್ಸ್ಟರ್ ತನ್ನ ಎಂಪೈರ್ ಕಟ್ಟಿಕೊಳ್ಳುವ ಕತೆ ಮಾತ್ರವೂ ಅಲ್ಲ. ಇದರೊಳಗೆ ಪವರ್, ಫ್ಯಾಮಿಲಿ, ಬ್ಯಾಟ್ರಿಯಲ್, ಆಂಬಿಷನ್ ಮತ್ತು ಐಡೆಂಟಿಟಿ ಇವೆಲ್ಲ ಮಿಕ್ಸ್ ಆಗಿವೆ. ಅದಕ್ಕೆ ಕೆಲವರಿಗೆ ಸಿನಿಮಾ ಮೊದಲನೇ ವ್ಯೂ ನಲ್ಲಿ ಕಂಪ್ಲೀಟ್ಲಿ ಕನೆಕ್ಟ್ ಆಗದೆ ಇರಬಹುದು. ಯಾಕಂದ್ರೆ ಇದು ಇವನ್ ಹೀರೋನ, ಇವನ್ ವಿಲನ, ಇವನ್ ಗೆದ್ನ ಅಂತ ಸ್ಟ್ರೈಟ್ ಆಗಿ ಹೇಳುವ ಸಿನಿಮಾ ಅಲ್ಲ. ಫಿಲ್ಮ್ ತನ್ನ ವರ್ಲ್ಡ್ ಮತ್ತು ಕ್ಯಾರೆಕ್ಟರ್ ಮೂಲಕ ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಆಡಿಯನ್ಸ್ಗೆ ಸ್ಪೇಸ್ ಕೊಡುತ್ತೆ. ಹಾಗಾದ್ರೆ ಎಲ್ಲರೂ ನೆಗೆಟಿವ್ ಮಾಡ್ತಿದ್ದಾರೆ ಯಾಕೆ? ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಗುರು. ಟಾಕ್ಸಿಕ್ಗೆ ಬಂದಿರುವ ರಿಯಾಕ್ಷನ್ ಮಿಕ್ಸ್ಡ್ ಆಗಿದೆ. ಎಷ್ಟು ಪರ್ಫಾರ್ಮೆನ್ಸು, ವಿಜುವಲ್ಸು, ಆಕ್ಷನ್ಸು ಮತ್ತು ಸ್ಕೇಲ್ ಬಗ್ಗೆ ಪ್ರೈಸ್ ಇದೆ. ಆದ್ರೆ ಕ್ರಿಟಿಸೈಸಮ್ ಮುಖ್ಯವಾಗಿ ಸ್ಕ್ರೀನ್ ಪ್ಲೇ, ಸ್ಪೇಸಿಂಗು, ಎಡಿಟಿಂಗು, ರನ್ ಟೈಮು ಮತ್ತು ಎಮೋಷನಲ್ ಕನೆಕ್ಟ್ ಕಡೆ ಬಂದಿದೆ. ಅಂದ್ರೆ ಸಿನಿಮಾದ ಆಂಬಿಷನ್ ದೊಡ್ಡದು, ಆದ್ರೆ ಆ ಆಂಬಿಷನ್ ಆಡಿಯನ್ಸ್ಗೆ ಎಷ್ಟು ಕ್ಲಿಯರ್ ಆಗಿ ತಲುಪಿದೆ ಅನ್ನೋದೇ ಒಂದು ಪ್ರಶ್ನೆ. ಒಬ್ಬ ವ್ಯೂವರ್ಗೆ ವಾವ್ ಏನ್ ವಿಜುವಲ್ಸು ಅನಿಸ್ಬೋದು, ಇನ್ನೊಬ್ರಿಗೆ ಆದ್ರೆ ಸ್ಟೋರಿ ಎಲ್ಲಿದೆ ಗುರು ಅನಿಸ್ಬೋದು. ಈ ಎರಡು ರಿಯಾಕ್ಷನ್ ಒಂದೇ ಸಮಯದಲ್ಲಿ ನಿಜ ಆಗಿರಲೂಬಹುದು. ಅರ್ಥ ಆಗ್ಲಿಲ್ಲ ಅಂದ್ರೆ ಸಿನಿಮಾ ಸೋತಿದ್ಯಾ? ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಒಂದು ಸಿನಿಮಾ ಕಾಂಪ್ಲೆಕ್ಸ್ ಆಗಿರ್ಬೋದು, ಆದ್ರೆ ಕಾಂಪ್ಲೆಕ್ಸ್ ಆಗಿರುವುದು ಮತ್ತು ಕನ್ಫ್ಯೂಸಿಂಗ್ ಆಗಿರುವುದು ಒಂದೇ ಅಲ್ಲ. ಟಾಕ್ಸಿಕ್ ನಲ್ಲಿ ಕೆಲವರಿಗೆ ನೆರೆಟಿವ್ ಡಿಸ್ಜಾಯಿಂಟೆಡ್ ಆಗಿದೆ, ಸ್ಪೇಸಿಂಗ್ ಸ್ಲೋ ಅಥವಾ ಎಡಿಟಿಂಗ್ ಕನ್ಫ್ಯೂಸಿಂಗ್ ಅನಿಸ್ಬೋದು. ಇನ್ನು ಕೆಲ ವಿಮರ್ಶಕರು ಮತ್ತು ಕನ್ವೆನ್ಷನಲ್ ಗ್ಯಾಂಗ್ಸ್ಟರ್ ಮೂವಿ ತರ ನೋಡಬಾರ್ದು, ಕ್ಯಾರೆಕ್ಟರ್ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಂಡು ನೋಡ್ಬೇಕಂತ ಹೇಳ್ತಿದ್ದ. ಹಾಗಾಗಿ ನನಗೆ ಅರ್ಥ ಆಗ್ಲಿಲ್ಲ, ಸಿನಿಮಾ ಚೆನ್ನಾಗಿಲ್ಲ ಅಂತ ಆಟೋಮೆಟಿಕ್ಲಿ ಹೇಳಕ್ ಆಗಲ್ಲ. ಅದೇ ಸಮಯದಲ್ಲಿ ನನಗೆ ಅರ್ಥ ಆಯ್ತು, ಸಿನಿಮಾ ಪರ್ಫೆಕ್ಟ್ ಕೂಡ ಇಲ್ಲ ಅಂತ ಕೂಡ ಹೇಳಕ್ಕಾಗಲ್ಲ. ಇದೇ ಟಾಕ್ಸಿಕ್ ನ ಬಿಗ್ಗೆಸ್ಟ್ ಡಿಬೇಟ್ ಆಗಿ ಕೂತಿದೆ ಇವಾಗ. ಯಶ್ನ ವಿಷಯನೇನು? ಇಲ್ಲಿ ಯಶ್ ಬಗ್ಗೆ ಒಂದು ವಿಷಯ ಗಮನಿಸಲೇಬೇಕು. KGF ನಂತರ ಯಶ್ ಮತ್ತೆ ಅದೇ ಫಾರ್ಮುಲಾ ತೆಗೆದುಕೊಂಡಿದ್ರೆ ಇದು ಸೇಫ್ ಚಾಯ್ಸ್ ಆಗ್ತಿತ್ತು. ಆದ್ರೆ ಯಶ್ ನಲ್ಲಿ, ಟಾಕ್ಸಿಕ್ ನಲ್ಲಿ ಅವರು ಡಿಫ್ರೆಂಟ್ ವರ್ಲ್ಡ್, ಡಿಫ್ರೆಂಟ್ ಟೋನ್ ಮತ್ತು ಡಿಫ್ರೆಂಟ್ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಟ್ರೈ ಮಾಡಿದ್ದಾರೆ. ಕೆಲವು ವಿಮರ್ಶಕರ ಪ್ರಕಾರ ಟಾಕ್ಸಿಕ್ ನ ಇಂಟೆನ್ಷನ್ ಸಾಮಾನ್ಯ ಗ್ಯಾಂಗ್ಸ್ಟರ್ ಫ್ಯಾಂಟಸಿಯನ್ನ ರಿಪೀಟ್ ಮಾಡೋದಲ್ಲ, ಅದ್ರ ಒಳಗಿನ ಡಾರ್ಕರ್ ಸೈಕಾಲಜಿಕಲ್ ಸೈಡ್ ಅನ್ನ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ಇದಾಗಿದೆ. ಅಂದ್ರೆ ನಾನು ಮತ್ತೆ ರಾಕಿಯಾಗಿ ಬರಲ್ಲ, ಬೇರೆ ರೀತಿಯ ಕ್ಯಾರೆಕ್ಟರ್ ಮತ್ತು ಬೇರೆ ರೀತಿಯ ಸಿನಿಮಾ ಕೊಡ್ತೀನಿ. ಇದು ಯಶ್ನ ರಿಸ್ಕು. ಆ ರಿಸ್ಕ್ ವರ್ಕ್ ಆಯ್ತಾ? ಆಡಿಯನ್ಸ್ ಟು ಆಡಿಯನ್ಸ್ ಚೇಂಜ್ ಆಗ್ತಾನೆ ಇದೆ. KGF ಗಿಂತ ಟಾಕ್ಸಿಕ್ ಹೇಗೆ ಡಿಫ್ರೆಂಟು? ಇದು ಬಹಳ ಇಂಪಾರ್ಟೆಂಟು. KGF ಎಲಿವೇಶನ್ನು, ಗ್ಯಾಂಗ್ಸ್ಟರು, ಹೀರೋ ರೈಸು, ಪವರು, ಮಾಸ್ ಮೂವ್ಮೆಂಟ್ಸು, ಡೈಲಾಗ್ಸು, ಆಡಿಯನ್ಸ್ಗೆ ವಾವ್ ಮೂವ್ಮೆಂಟ್ಸ್ ಕೊಡೋ ಸ್ಟ್ರಕ್ಚರು. ಆದ್ರೆ ಟಾಕ್ಸಿಕ್ ಹೆಚ್ಚು ಎಕ್ಸ್ಪೆರಿಮೆಂಟಲ್ ಮತ್ತು ಲೇಯರ್ಡ್ ಸ್ಟೋರಿ ಟೆಲ್ಲಿಂಗ್ ಕಡೆ ಹೋಗಲು ಪ್ರಯತ್ನ ಪಡುತ್ತೆ. ಅದರಲ್ಲೂ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಮತ್ತು ಯಶ್ನ ಸ್ಟಾರ್ ಇಮೇಜ್, ಈ ಎರಡು ಕಾಂಬಿನೇಷನ್ ಸಿನಿಮಾದ ಐಡೆಂಟಿಟಿಯನ್ನೇ ಅನ್ಯೂಶಲ್ ಮಾಡಿದೆ ಅಷ್ಟೇ. ಹೀಗಾಗಿ KGF ನೋಡೋ ಮೈಂಡ್ ಸೆಟ್ ನಲ್ಲಿ ಟಾಕ್ಸಿಕ್ ನೋಡಿದ್ರೆ ಡಿಸಪಾಯಿಂಟ್ಮೆಂಟ್ ಆಗಬಹುದು. ಆದ್ರೆ ಇದು ಬೇರೆ ಸಿನಿಮಾ ಆಗಿರ್ಬೋದು ಅಂತ ಮೈಂಡ್ ಸೆಟ್ ಇಟ್ಕೊಂಡು ನೋಡಿದ್ರೆ ಕೆಲವು ಲೇಯರ್ಸ್ ಹೆಚ್ಚಾಗಿ ಕಾಣಿಸ್ಬೋದು ನಿಮ್ಗೆ. ಯಶ್ ಪರ್ಫಾರ್ಮೆನ್ಸ್ ಹೇಗಿದೆ? ಇಲ್ಲಿ ಬಹುತೇಕ ರಿಯಾಕ್ಷನ್ಗಳು ಒಂದೇ ಕಡೆ ಬರ್ತಿದ್ದಾವೆ. ಯಶ್ ಸ್ಕ್ರೀನ್ ಪ್ರೆಸೆನ್ಸ್, ಫಿಲ್ಮ್ ಬಗ್ಗೆ ಕ್ರಿಟಿಸಮ್ ಇದ್ರೂ ಕೂಡ ಯಶ್ನ ಪರ್ಫಾರ್ಮೆನ್ಸ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ಗೆ ಪ್ರೈಸ್ ಸಿಕ್ಕಿದೆ. ಅವರ ಕ್ಯಾರೆಕ್ಟರ್ ನಲ್ಲಿ ಇರುವ ಆಟಿಟ್ಯೂಡ್ ಮಾತ್ರವಲ್ಲ, ಕ್ಯಾರೆಕ್ಟರ್ ನ ಡಾರ್ಕ್ ಸೈಡ್ಸ್ ಮತ್ತು ಎಮೋಷನಲ್ ಸೈಡ್ ಕೂಡ ಗಮನಿಸಬಹುದು. ಇಲ್ಲಿ ಕೂಡ ಒಂದು ಕ್ರಿಟಿಸಿಸಮ್ ಇದೆ. ಕೆಲವರಿಗೆ ಕ್ಯಾರೆಕ್ಟರ್ ಗಿಂತ ಯಶ್ ಸ್ಟಾರ್ ಇಮೇಜ್ ಹೆಚ್ಚು ಡಾಮಿನೇಟ್ ಮಾಡಿದೆ ಅನ್ನಿಸ್ತಿದೆ. ಅದೇ ಈ ಸಿನಿಮಾದ ಸ್ಟ್ರೆಂತ್ ಕೂಡ ಮತ್ತು ವೀಕ್ನೆಸ್ ಕೂಡ ಹೌದು. ಇಲ್ಲಿ ಟಾಕ್ಸಿಕ್ ಏನ್ ಮಾಡಿದೆ? ನಿಜ ಹೇಳ್ಬೇಕಂದ್ರೆ ಟಾಕ್ಸಿಕ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಗಳಲ್ಲಿ ವಿಜುವಲ್ಸ್ ಕೂಡ ಒಂದು. ಪೀರಿಯಡ್ ಸೆಟ್ಟಿಂಗು, ಪ್ರೊಡಕ್ಷನ್ ಡಿಸೈನು, ಸಿನಿಮಾಟೋಗ್ರಫಿ, ಕಾಸ್ಟ್ಯೂಮ್ಸ್ ಮತ್ತು ಲಾರ್ಜ್ ಸ್ಕೇಲ್ ಫ್ರೇಮ್ಸ್, ಇವೆಲ್ಲದ್ರ ಬಗ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಕೆಲವು ಫ್ರೇಮ್ಸ್ ಗಳು ನೋಡಿದಾಗ ಇದು ಕನ್ನಡ ಸಿನಿಮಾನ ಅನ್ನಿಸೋ ಅಷ್ಟು ಗ್ರ್ಯಾಂಡ್ ಸ್ಕೇಲ್ ಇದೆ. ಆದ್ರೆ ಅದೇ ಜಾಗದಲ್ಲಿ ಒಂದು ಪ್ರಾಬ್ಲಮ್ ಕೂಡ ಇದೆ. ವಿಜುವಲ್ಸ್ ತುಂಬಾ ದೊಡ್ಡದಾಗಿದ್ರು, ಸ್ಟೋರಿ ಟೆಲ್ಲಿಂಗು ಅದೇ ಲೆವೆಲ್ ನಲ್ಲಿ ಕನ್ಸಿಸ್ಟೆಂಟ್ಲಿ ಕನೆಕ್ಟ್ ಆಗಿಲ್ಲ ಅನ್ನೋ ಕ್ರಿಟಿಸಮ್ ಕೂಡ ಬಂದಿದೆ. ಅಂದ್ರೆ ಕಣ್ಣುಗಳಿಗೆ ಫೀಸ್ಟ್ ಆದ್ರೆ ಮೈಂಡ್ಗೆ ಕನ್ಫ್ಯೂಷನ್.
ಇದು ಟಾಕ್ಸಿಕ್ ಬಗ್ಗೆ ಬಂದಿರುವ ಬಿಗ್ಗೆಸ್ಟ್ ಕ್ರಿಟಿಸಿಸಮ್ಗಳಲ್ಲಿ ಒಂದು. ಡೇ 1 ಕಲೆಕ್ಷನ್ ನೆಗೆಟಿವ್ ರಿವ್ಯೂ ಇದ್ದರೂ ಕೂಡ ಇಲ್ಲಿ ಮಾತ್ರ ಟಾಕ್ಸಿಕ್ ಒಂದು ಕ್ಲಿಯರ್ ಆನ್ಸರ್ ಕೊಟ್ಟಿದೆ. ಡೇ 1 ನಲ್ಲಿ ಭಾರತದಲ್ಲಿ ಸುಮಾರು 101.10 ಕ್ರೋರ್ ನೆಟ್ ವರ್ಲ್ಡ್ ವೈಡ್ ಗ್ರಾಸ್ 140.75 ಕೋಟಿ ಎಂದು ವರದಿ ಆಗಿದೆ. ಅಂದ್ರೆ ನೆಗೆಟಿವ್ ಮಿಕ್ಸ್ಡ್ ರಿವ್ಯೂ ಇದ್ರೂ ಕೂಡ ಓಪನಿಂಗ್ ಮಾತ್ರ ಮ್ಯಾಸಿವ್ ಆಗಿದೆ. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ರಿವ್ಯೂವೇ ಬೇರೆ, ಸ್ಟಾರ್ ಪವರೇ ಬೇರೆ, ಬಾಕ್ಸ್ ಆಫೀಸೇ ಬೇರೆ. ಆಡಿಯನ್ಸ್ ಫಸ್ಟ್ ಡೇ ನಲ್ಲಿ ಯಶ್ನ ಮೇಲೆ ಇಟ್ಟಿದ್ದ ಎಕ್ಸ್ಪೆಕ್ಟೇಷನ್ ಎಷ್ಟು ದೊಡ್ಡದು ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಹಾಗಾದ್ರೆ ನನ್ನ ಫೈನಲ್ ವರ್ಡಿಕ್ಟ್ ಏನು? ನನ್ನ ಪ್ರಕಾರ ಟಾಕ್ಸಿಕ್ ಅನ್ನ ಪರ್ಫೆಕ್ಟ್ ಮಾಸ್ಟರ್ ಪೀಸ್ ಅಂತ ಹೇಳೋದು ತಪ್ಪು. ಅದೇ ರೀತಿ ಏನೂ ಇಲ್ಲದ ಸಿನಿಮಾ ಅಂತ ಡಿಸ್ಮಿಸ್ ಮಾಡೋದು ಕೂಡ ಸರಿಯಲ್ಲ. ಇದೊಂದು ಆಂಬಿಟಿಯಸ್, ವಿಜುವಲಿ ರಿಚ್, ಎಕ್ಸ್ಪಿರಿಮೆಂಟಲ್ ಗ್ಯಾಂಗ್ಸ್ಟರ್ ಸಿನಿಮಾ. ಇದರಲ್ಲಿ ಬ್ರಿಲಿಯಂಟ್ ಮೂವ್ಮೆಂಟ್ಸ್ ಗಳು ಇದಾವೆ, ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಗಳು ಇದಾವೆ, ಮಾಸ್ ಅಪೀಲ್ ಇದೆ. ಆದ್ರೆ ಸ್ಕ್ರೀನ್ ಪ್ಲೇ, ಫೇಸಿಂಗು ಮತ್ತು ಎಮೋಷನಲ್ ಕನೆಕ್ಟ್ ಎಲ್ರಿಗೂ ವರ್ಕ್ ಆಗದೆ ಇರಬಹುದು. ಅದಕ್ಕೆ ಒಬ್ರಿಗೆ ಟಾಕ್ಸಿಕ್ ಮಾಸ್ಟರ್ ಪೀಸ್, ಇನ್ನೊಬ್ರಿಗೆ ಮ್ಯಾಸ್ ಮತ್ತು ಬಹುಶಃ ಸತ್ಯ ಇವೆರಡರ ಮಧ್ಯದಲ್ಲಿ ಇರಬಹುದು. ಆದ್ರೆ ಒಂದು ಮಾತು ಮಾತ್ರ, ಟಾಕ್ಸಿಕ್ ಬಗ್ಗೆ ನಿಮ್ಮ ಒಪಿನಿಯನ್ ಯಾರ ರಿವ್ಯೂ ನೋಡಿ ಡಿಸೈಡ್ ಮಾಡಲೇಬೇಡಿ. ಪಾಸಿಟಿವ್ ರಿವ್ಯೂ ಆಗಿರ್ಲಿ, ನೆಗೆಟಿವ್ ರಿವ್ಯೂ ಆಗಿರ್ಲಿ, ನಿಮ್ಮದೇ ಎಕ್ಸ್ಪೀರಿಯನ್ಸ್ ಮುಖ್ಯ. ಯಾಕಂದ್ರೆ ಕೆಲ ಸಿನಿಮಾಗಳು ಮೊದಲನೇ ವ್ಯೂ ನಲ್ಲಿ ಆನ್ಸರ್ ಕೊಡ್ತವೆ, ಆದ್ರೆ ಕೆಲ ಸಿನಿಮಾಗಳು ನಾನು ಹೇಳಿದ್ದೇನೆ ಅಂತ ಯೋಚಿಸುವಂತೆ ಮಾಡ್ತವೆ. ಟಾಕ್ಸಿಕ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದು ನಿಮ್ಮ ಡಿಸಿಷನ್. ಆದ್ರೆ ಒಂದು ವಿಷಯ ಮಾತ್ರ ಕನ್ಫರ್ಮ್, ಇಲ್ಲಿ ಯಶು ಸೇಫ್ ಗೇಮ್ ಅಂತೂ ಆಡಿಲ್ಲ ಗುರು. ಅವರು ರಿಸ್ಕ್ ತಗೊಂಡಿದ್ದಾರೆ. ಆ ರಿಸ್ಕ್ ಅವರಿಗೆ ಗೆಲುವಾಗುತ್ತಾ ಅಥವಾ ಅತಿಯಾದ ಆಂಬಿಷನ್ ಆಗ್ಬಿಡ್ತಾ? ಅದನ್ನೇ ಈ ಸಿನಿಮಾ ಬಗ್ಗೆ ಮುಂದಿನ ದಿನಗಳಲ್ಲಿ ನಡೆಯೋ ಬಿಗ್ಗೆಸ್ಟ್ ಡಿಸ್ಕಷನ್ ಅಂತ ಹೇಳ್ಬೋದು. ನಿಮಗೆ ಟಾಕ್ಸಿಕ್ ಹೇಗ ಅನ್ನಿಸ್ತು? ಮಾಸ್ಟರ್ ಪೀಸಾ ಅಥವಾ ಡಿಸಾಸ್ಟರಾ ಅಥವಾ ಡಿಸಪಾಯಿಂಟ್ಮೆಂಟಾ? ಕಮೆಂಟ್ ನಲ್ಲಿ ನಿಮ್ಮ ಆನೆಸ್ಟ್ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳ್ತಾ, ಹಾಗೆ ಎಸ್ಪೆಷಲಿ ತೆಲುಗು ಆಡಿಯನ್ಸ್ ಯಾಕೆ ಈ ಸಿನಿಮಾ, ಅಂದ್ರೆ ಇದು ಇಂಡಿಯನ್ ಸಿನಿಮಾ ಅಂತ ನೋಡಿದೆ, ಕನ್ನಡ ಸಿನಿಮಾ ಅಂತ ನೋಡಿ ಯಾಕೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಖಂಡಿತ ಕಮೆಂಟ್ ಮಾಡಿ, ಮಾಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಮಸ್ಕಾರ.